ನಿರ್ದೇಶಕ ವಿವೇಕ್ ಆತ್ರೇಯ ನಿರ್ದೇಶಿಸಿ ನಾನಿ, ಪ್ರಿಯಾಂಕಾ ಅರುಣ್, ಎಸ್.ಜೆ. ಸೂರ್ಯ, ಸಾಯಿ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಬಂದ ಸೂರ್ಯ ಸ್ಯಾಟರ್ಡೆ. ಈ ಸಿನಿಮಾದ ಬಗ್ಗೆ ನಮ್ಮ ಸಿನಿಮಾ ಬಾಕ್ಸ್ ಅಲ್ಲಿ ಮಾತಾಡುತ್ತೇವೆ. ಸ್ಟೋರಿ ಬಗ್ಗೆ ಹೇಳಿದ್ರೆ, ನಮ್ಮ ನಾಯಕನಿಗೆ ಅಕ್ಕ, ಅಮ್ಮ, ಅಪ್ಪ ಸೇರಿದ ಒಂದು ಹ್ಯಾಪಿ ಫ್ಯಾಮಿಲಿ ಇರುತ್ತದೆ. ಅವನಿಗೆ ಚಿಕ್ಕ ವಯಸ್ಸಿನಿಂದಲೇ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತದೆ. ನಮ್ಮ ನಾಯಕ ಎಲ್ಲಿ ಹೋದ್ರೂ ಕೂಡ ಜಗಳ ಮಾಡಿ ಬರುತ್ತಾನೆ. ಹಾಗೆ ಒಂದು ದಿನ ಇನ್ನು 2 ತಿಂಗಳೊಳಗೆ ತೀರಿ ಹೋಗುತ್ತಾರೆ ಅಂತ ತಿಳಿದ ನಮ್ಮ ನಾಯಕನ ತಾಯಿ ತಾನು ಸಾಯುವುದಕ್ಕಿಂತ ಮೊದಲು ತನ್ನ ಮಗನನ್ನು ಒಳ್ಳೆ ದಾರಿಗೆ ತರಬೇಕೆಂದು ತೀರ್ಮಾನಿಸಿ ಒಂದು ಸತ್ಯ ಮಾಡಿಸುತ್ತಾಳೆ. ನಿನಗೆ ಸಿಟ್ಟು ಬಂದ್ರೆ ಅದನ್ನು ನೀನು ಒಂದು ಪುಸ್ತಕದಲ್ಲಿ ಬರೆದು ಇಡು. ನಂತರ ವಾರದ ಒಂದು ದಿವಸ ಅದನ್ನು ತೆರೆದು ನೋಡು. ಆಗಲೂ ಕೂಡ ನಿಂಗೆ ಸಿಟ್ಟು ಹಾಗೆ ಇದ್ರೆ ಆಗ ನೀನು ಸಿಟ್ಟನ್ನು ತೀರಿಸು ಅಂತ ತನ್ನ ಮಗನತ್ರ ಸತ್ಯ ಮಾಡಿಸಿ ತೀರಿ ಹೋಗುತ್ತಾಳೆ. ಅವತ್ತಿನಿಂದ ಹುಲಿ ತರ ಜಗಳ ಮಾಡುತ್ತಿದ್ದ ನಾಯಕನು ಸೈಲೆಂಟ್ ಆಗಿ ಬಿಡುತ್ತಾನೆ. ಅದು ಯಾವ ತರ ಇರುತ್ತದೆ ಅಂದ್ರೆ, ಬೇರೆ ದಿನಗಳಲ್ಲಿ ನಾಯಕನ ಮುಂದೆ ಏನು ನಡೆದ್ರು ಅಥವಾ ಅವನಿಗೆ ಯಾರು ಏನ್ ಮಾಡಿದ್ರು ಕೂಡ ಅವ ಸೈಲೆಂಟ್ ಆಗಿ ಇರುತ್ತಾನೆ. ಅದನ್ನು ಅವ ಪುಸ್ತಕದಲ್ಲಿ ಬರೆದಿಡುತ್ತಾನೆ. ನಂತರ ವಾರದ ಒಂದು ದಿವಸ ಅವನ ಸಿಟ್ಟನ್ನು ತೀರಿಸುತ್ತಾನೆ. ಮತ್ತು ನಮ್ಮ ನಾಯಕನ ಲೈಫ್ ಒಳಗೆ ಒಂದು ಸುಂದರವಾದ ಹೀರೋಯಿನ್ ಬಂದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಒಂದು ಕರಪ್ಟೆಡ್ ಪೊಲೀಸ್ ಆಫೀಸರ್ ಆದ ವಿಲನ್ ಕೂಡ ನಾಯಕನ ಲೈಫ್ ಒಳಗೆ ಎಂಟ್ರಿ ಆಗುತ್ತಾನೆ. ಇದು ಈ ಸಿನಿಮಾದ ಬೇಸಿಕ್ ಪ್ಲಾಟ್. ಮೊದಲಿಗೆ ನಾನು ಈ ಸಿನಿಮಾದ ಹೆಸರನ್ನು ಕೇಳಿ ಆಲೋಚಿಸಿದೆ, ಏನಿದು ಹೀಗೆ ಹೆಸರಿಟ್ಟಿದ್ದಾರಲ್ಲ ಅಂತ. ಆದ್ರೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಯ್ತು ಯಾಕೆ ಈ ಹೆಸರು ಅಂತ. ಈ ಸಿನಿಮಾದ ಸ್ಟೋರಿ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ನೀವೇ ಯೋಚಿಸಿ ನೋಡಿ. ಸೈಲೆಂಟ್ ಆಗಿರುವ ನಾಯಕ ಒಂದು ದಿನ ಮಾತ್ರ ವೈಲೆಂಟ್ ಆಗುತ್ತಾನೆ ಅಂದ್ರೆ ಹೇಗಿರುತ್ತದೆ ಅಂತ ನೀವೇ ನೋಡಿ. ಈ ಸಿನಿಮಾದಲ್ಲಿ ಹಾಡು ಬೇಕಾ, ಹಾಡು ಇದೆ. ಫೈಟ್ ಬೇಕಾ, ಫೈಟ್ ಇದೆ. ಫ್ಯಾಮಿಲಿ ಇಮೋಷನ್ ಬೇಕಾ, ಅದು ಇದೆ. ಹಾಗಿರುವ ಒಂದು ಸಿನಿಮಾ ಇದು. ಅದರಲ್ಲಿ ಕೂಡ ಫೈಟ್ ಸೀನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು 2-3 ಕಡೆ ರಕ್ತ ಸ್ವಲ್ಪ ಜಾಸ್ತಿ ಇರುವ ಸೀನ್ಗಳು ಇರುತ್ತವೆ. ಈ ಸಿನಿಮಾದ ಒಂದು ಸೈಡ್ ಮಾಸ್ ಆಗಿದ್ದು ಇನ್ನೊಂದು ಸೈಡ್ ಕ್ಲಾಸ್ ಆಗಿ ನಾನಿ ಮತ್ತು ಎಸ್.ಜೆ. ಸೂರ್ಯ ಅವರು ಇಬ್ಬರೂ ಕೂಡ ಈ ಸಿನಿಮಾವನ್ನು ಫುಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ನಾನಿ ಅವರಿಗೆ ಈಕ್ವಲ್ ಆಗಿರುತ್ತಾರೆ ವಿಲ್ಲನ್ ಆದ ಎಸ್.ಜೆ. ಸೂರ್ಯ ಅವರು. ಈ ಸಿನಿಮಾದಲ್ಲಿ ಎಸ್.ಜೆ. ಸೂರ್ಯ ಅವರ ಕೆಲವು ಮಾಸ್ ಸೀನ್ ಗಳಿವೆ. ಅವೆಲ್ಲ ಬಂದು ಒಂದು ಫ್ಲೋ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಎಸ್.ಜೆ. ಸೂರ್ಯ ಅವರು. ಈ ಸಿನಿಮಾದ ಹೀರೋಯಿನ್ ಆದ ಪ್ರಿಯಾಂಕಾ ಮೋಹನ್ ಅವರು ಅವರ ಪಾತ್ರವನ್ನು ತುಂಬಾ ಕನ್ವಿನ್ಸ್ ಆಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಅವರಿಗೆ ಕೊಟ್ಟ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಸಿನಿಮಾದ ರನ್ನಿಂಗ್ ಟೈಮ್ ಬಗ್ಗೆ ಮಾತಾಡಿದ್ರೆ 3 ಗಂಟೆ ಹತ್ರ ಇರ್ಬೋದು. ಅಂದ್ರೆ ಒಂದು 2 ಗಂಟೆ 50 ನಿಮಿಷ. ಮತ್ತು ಈ ಸಿನಿಮಾದ ನೆಗೆಟಿವ್ ಸೈಡ್ ಬಂದ್ರೆ, ಈ ಸಿನಿಮಾದ ಸ್ಟೋರಿಯನ್ನು ನಮಗೆ ಮೊದಲೇ ಪ್ರೆಡಿಕ್ಟ್ ಮಾಡಬಹುದು. ಶನಿವಾರ ಮಾತ್ರ ಹೊಡೆಯುವ ನಮ್ಮ ಹೀರೋ, ಯಾರಿಗೆ ಕೂಡ ಸೋಲಿಸ್ಲಿಕ್ಕೆ ಆಗದ ಹೀರೋ ಎಲ್ಲಿ ಕೊನೆಗೆ ಸೋತು ಹೋಗುತ್ತಾನ ಅದು ಎಲ್ಲರಿಗೆ ಕೂಡ ಗೊತ್ತಾಗುತ್ತದೆ. ಒಂದು ಮಾಸ್ ಹೀರೋ ಕೊನೆಗೆ ಯಾವಾಗಲೂ ಗೆಲ್ಲುತ್ತಾನೆ ಅಂತ. ಸೊ ಇದರಿಂದ ಈ ಕತೆ ಹೇಗೆ ಹೋದ್ರೂ ಕೂಡ ಎಂಡ್ ಆಗುವಾಗ ಹೀರೋನೇ ಗೆಲ್ಲುತ್ತಾನೆ ಅಂತ ಗೊತ್ತಾಗುತ್ತದೆ. ಈ ಸಿನಿಮಾ ನೋಡುವಾಗ ಲಾಜಿಕ್ ಅನ್ನು ನೋಡಬಾರದು. ಮತ್ತು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆದ ಎಸ್.ಜೆ. ಸೂರ್ಯ ಒಂದು ಕಡೆ ಕೂಡ ಪೊಲೀಸ್ ಜೀಪ್ ಆಗ್ಲಿ ಪೊಲೀಸ್ ವೆಹಿಕಲ್ ಗಳಲ್ಲಿ ಹೋಗುವುದಾಗಿ ತೋರಿಸಲಿಲ್ಲ. ಮತ್ತು ಹೀರೋ ಯಾರನ್ನು ಹೊಡೆದ್ರು, ಯಾರ ತಲೆ ಉರುಳಿಸಿದ್ರು ಕೂಡ ಒಂದು ಪೊಲೀಸ್ ಕೇಸ್ ಆಗ್ಲಿ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಕೂಡ ಆಗುವುದಿಲ್ಲ. ಟೋಟಲ್ ಆಗಿ ಈ ಸಿನಿಮಾದ ಬಗ್ಗೆ ಹೇಳಿದ್ರೆ ಬೋರ್ ಅಂತೂ ಆಗುವುದಿಲ್ಲ. ಧನ್ಯವಾದ. ಸಿನಿಮಾ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಪರಿಗಣಿಸಿ.